ಇದು ಮ್ಯಾಂಗ್ಳೂರಿನಿಂದ RD ಸೂರದಿಂದ ಮತ್ತು ತೊಕ್ಕೋಟು ಕುಂಪಲ ಇಲ್ಲಿ ಡಿಮಾರ್ಟ್ ಉಂಟು, ಅಲ್ಲಿಂದ ತಂದ ಸಾಮಾನು ನೋಡಿ. ತುಂಬ ಒಳ್ಳೆಯದು. ತೊಕ್ಕೋಟು ಡಿಮಾರ್ಟಲ್ಲಿ ಒಳ್ಳೆ ಸಾಮಾನು ಉಂಟು ನೋಡಿ, ಕಡಿಮೆ ರೇಟಿಗೆ ಸಿಗ್ತದೆ. ನಾವು ಮೊನ್ನೆ ಹೋದ ಫಸ್ಟ್ ಟೈಮ್ ಹೋದದ್ದು, ಒಳ್ಳೆಯದುಂಟು ವೀಕ್ಷಕರೇ ನೋಡಿ. ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನೋಡಿ, ನಾವು ಮೊನ್ನೆ ಮ್ಯಾಂಗ್ಳೂರಿನಿಂದ ಎಲ್ಲ ಬಟ್ಟೆ ಎಲ್ಲ ತಂದಿದ್ದೇವೆ RD ಸೂರದ್ದು. ನೋಡಿ, ಇದೆಲ್ಲ ನೈಟಿ ನಾವು RD ಸೂರದ್ದು ನೈಟಿ ಅಲ್ಲ, RD ಸೂರಲ್ಲ, ಇದು RD ಸೂರದಿಂದ ನನ್ನ ಹಸ್ಬೆಂಡ್ಗೆ ತಂದದ್ದು. ಇದು ತಂದದ್ದು ಹೋಲ್ಸೇಲ್ ಅಂಗಡಿಯಿಂದ, ಅಲ್ಲಿಂದ ತಂದದ್ದು ನಾವು. ತುಂಬ ಕಡಿಮೆ ಸಿಕ್ಕಿತ್ತು ನಮಗೆ ನೈಟಿ ಎಲ್ಲ. ಮತ್ತು ಇದು ಸಿಕ್ಕಿದೆ, ಎಂತ ಸಲ್ವಾರ್ ಸೆಟ್ ಎಲ್ಲ ಸಿಕ್ಕಿದೆ ನಮಗೆ. ನನಗೆ ಸಲ್ವಾರ್ ಸೆಟ್ ಬೇಕಿತ್ತು, ಅದಕ್ಕೆ ನಾವು ಅಲ್ಲಿಗೆ ಹೋದದ್ದು. ಇಲ್ಲಿ RD ಸೂರ ಅಂಗಡಿಯ ಶಾಪಿನ ಎದುರುಗಡೆ ಹೋಲ್ಸೇಲ್ ಅಂಗಡಿ ಉಂಟು, ದೊಡ್ಡದು ಶಾಪು. ಅಲ್ಲಿಗೆ ಹೋದದ್ದು. ಅಲ್ಲಿಂದ ನಮಗೆ ತುಂಬ ಕಡಿಮೆಯಲ್ಲಿ ಸಿಕ್ಕಿದ್ದು, ಹಾಗೆ ಅಲ್ಲಿಗೆ ಹೋಗಿ ತಂದದ್ದು. ನೋಡಿ, ಇದೆಲ್ಲ ಡಿಮಾರ್ಟಿಂದು ತೊಕ್ಕೋಟು ಕುಂಪಲ ಡಿಮಾರ್ಟ್ ತುಂಬ ಒಳ್ಳೆಯದುಂಟು ವೀಕ್ಷಕರೇ. ಅದು ಸ್ಟಾರ್ಟಾಗಿ ಒಂದೂವರೆ ವರ್ಷ ಆಯ್ತಷ್ಟೇನೋ ನಾವು ಅಲ್ಲಿಗೆ ಹೋಗಿದ್ದೇವೆ. ನೋಡಿ, ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಕಡಿಮೆ ರೇಟಲ್ಲಿ ಸಿಗ್ತದೆ ನೋಡಿ. ಇದೆಲ್ಲ ನಾನು ಅಲ್ಲಿಂದ ತಂದದ್ದು ನೋಡಿ, ಅಲ್ಲಿಂದೆಲ್ಲ ತಂದದ್ದು ನೋಡಿ. ಇದು ಬಲ್ಬು ನೋಡಿ, ತುಂಬ ಕಡಿಮೆ ರೇಟಿಗೆ ಸಿಕ್ಕಿದೆ ನಮಗೆ ನೋಡಿ. ಏನು ಗೊತ್ತಾ, ಇದು ನಾವೇನಾದರೂ ಪ್ಯಾಕೆಟ್ ತಿನ್ನುವ ಪ್ಯಾಕೆಟ್ ಓಪನ್ ಮಾಡಿ ಪುನಃ ನಾವು ಅದನ್ನು ಬಂದ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಆ ಪ್ಯಾಕೆಟ್ಗೆ ಹಾಕುವಂಥ ಕ್ಲಿಪ್ ಬಂದ್ ಮಾಡಲಿ ಇಡಲಿಕ್ಕೆ ಇದು ನೋಡಿ. ಮತ್ತು ನೋಡಿ, ಇದು ಸ್ಪೂನ್ ಒಂದು ತಂದಿದ್ದೇನೆ. ಇದೆಲ್ಲ ಕಡಿಮೆ ರೇಟಲ್ಲಿ ಸಿಕ್ಕಿದ್ದು ನನಗೊಂದು ಖುಷಿ ಆಯಿತು ನೋಡಿ. ಇದು ಚಿಕ್ಕ ಬಲ್ಬ್ ನೋಡಿ, ನಾನೊಂದು 5-6 ಬಲ್ಬ್ ತಂದಿದ್ದೇನೆ. ಇದು ವಾಶ್ರೂಮಿಗೂ ಆಗ್ತದೆ, ಮತ್ತು ನಮ್ಮ ಇದು ಹಾಲಿಗೆಲ್ಲ ಇಡಲಿಕ್ಕೆ ತುಂಬ ಇದು ಪರಿಮಳ ನೋಡಿ, ಇಡಲಿಕ್ಕೆ ಒಳ್ಳೆಯದು. ಇದೆಂಥದ್ದು ಏರ್ ಪವರ್ ಅಂತ ಪ್ಯಾಕೆಟ್, ಏರ್ ಪವರ್ ಪ್ಯಾಕೆಟ್. ಇದು ತುಂಬ ಪರಿಮಳ ಇದು ನೋಡಿ. ಹಾಗೆ ನೋಡಿ, ಇದೆಲ್ಲ ನಾನು ಅಲ್ಲಿಂದಲೇ ತಂದದ್ದು, ಯೂಸಿಗೆ ಆಗ್ತದಲ್ಲ ನನಗೆ. ಏನಾದರೂ ಅಡುಗೆ ಮಾಡುವಾಗ ವಿಡಿಯೋ ಮಾಡುವಾಗ ಎಲ್ಲ ಫ್ರೈ ಮಾಡಲಿಕ್ಕೆಲ್ಲ ಇದು ಒಳ್ಳೆಯದಾಗ್ತದೆ ಅಂತ ತಂದದ್ದು. ಇದು ಟೊಮೆಟೊ ಎಲ್ಲ ಪುಡಿ ಮಾಡುವಂಥದ್ದು ನೋಡಿ. ಇದು ನೋಡಿ, ಇದು ಸ್ಪೂನ್, ಒಂದು ಸ್ಟೈಲಿನ ಸ್ಪೂನು. ನನಗೇನಾದರೂ ಒಂದು ಚೆಂದ ಉಂಟಂತ ತೆಗೆದುಕೊಂಡದ್ದು, ನನಗೆ ಬೇಕಾಗ್ತದೆ ಅಂತೇಳಿ ನೋಡಿ. ಚೆಂದ ಉಂಟು ನೋಡಿ ಸ್ಪೂನು ನೋಡಿ. ಇದು ಕೂಡ ಒಂದು ಸ್ಪೂನ್, ಏನಾದರೂ ಸುಕ್ಕ ಎಲ್ಲ ಬಡಿಸಲಿಕ್ಕೆ ಒಳ್ಳೆಯದಾಗ್ತದಲ್ಲ, ಇಲ್ಲಿ ಈ ಸ್ಪೂನು ನೋಡಿ. ಇದೊಂದು ಬಣಲೆ ನೋಡಿ, ಇದು ನನಗೆ ಫ್ರೈ ಎಲ್ಲ ಮಾಡಲಿಕ್ಕೆ, ಫ್ರೈ ಅಂದರೆ ಎಣ್ಣೆಯಲ್ಲಿ ಕಾಯಿಸುವಂಥದ್ದೆಲ್ಲದು ಮಾಡಲಿಕ್ಕೆ. ಇದಕ್ಕೆ 800 ರೂಪಾಯಿ ಈ ಕವಲಿಗೆ. ಹಾಗೆ ನನಗೆ ಒಳ್ಳೆ ಡಿಮಾರ್ಟಲ್ಲಿ ಒಳ್ಳೆ ಕಡಿಮೆಯಲ್ಲಿ ಸಿಕ್ಕಿತ್ತು, ಅಲ್ಲಿ ಖುಷಿಯಾಯಿತು. ನಾವು ಮ್ಯಾಂಗ್ಳೂರಿಗೆ ಹೋಗಿ ತರೋದಕ್ಕಿಂತ ತೊಕ್ಕೋಟು ಕುಂಪಲಕ್ಕೆ ಡಿಮಾರ್ಟಿಗೆ ಹೋದರೆ ಅಲ್ಲಿ ಒಳ್ಳೆ ವಸ್ತು ಉಂಟು. ನಾನು ಫಸ್ಟ್ ಟೈಮ್ ಹೋದದ್ದು, ಮತ್ತು ನನ್ನ ಹಳ್ಳಿ ಒಮ್ಮೆ ಹೋಗಿದ್ದಾರೆ ಅಂತೆ, ಹಾಗೆ ಅಲ್ಲಿ ಹೋದದ್ದು. ನನಗೆ ಒಳ್ಳೆ ಐಟಮ್ಸ್ ಎಲ್ಲ ಇತ್ತು ಅಲ್ಲಿ. ತುಂಬ ಜನ ಎಲ್ಲ ಅಲ್ಲಿ ಕಡಿಮೆ ಉಂಟು, ಅಂದರೆ ಅದು ಪಬ್ಲಿಕ್ಗೆ ಆಗಲಿಲ್ಲ ಅಂತ ಕಾಣಬೇಕು. ನನಗೆ ಖುಷಿ ಆಯಿತು, ಒಳ್ಳೆಯದುಂಟು. ನೀವು ಕೂಡ ಹೋಗಿ ಡಿಮಾರ್ಟಲ್ಲಿ. ಮತ್ತು ನೋಡಿ, ಇದೊಂದು ಏಪ್ರಾನ್ ತೆಗೆದುಕೊಂಡದ್ದು ನಾನು, ಇದಕ್ಕೆ ಕೂಡ ಕಡಿಮೆ ಒಳ್ಳೆಯದುಂಟು ನೋಡಿ ಏಪ್ರಾನ್. ಮತ್ತು ಮ್ಯಾಟ್ ತೆಗೆದುಕೊಂಡಿದೆ ನೋಡಿ, ಇದೆಲ್ಲ ಮ್ಯಾಟು ನೋಡಿ. ಇದು ಮ್ಯಾಟ್ ನೋಡಿ, ಒಂದು 3 ಮ್ಯಾಟ್ ತಂದಿದ್ದೇನೆ. ಈ ಮ್ಯಾಟಿಗೆ 200 ರೂಪಾಯಿ. ಒಂದು ಮ್ಯಾಟಿಗೆ ಇನ್ನು ದೊಡ್ಡದುಂಟು, ಉದ್ದ ಕೂಡ ಉಂಟು. ಇದು ಒಳ್ಳೆದುಂಟು ಮಾತ್ರ. 3 ತಂದಿದ್ದೆ ನಾನು, ಅದೇ ಡಿಮಾರ್ಟಿನಿಂದ. ಮತ್ತೊಂದು ಈ ಮ್ಯಾಟ್
ನೋಡಿ ಇದರ ರೇಟ್ ಇದರಲ್ಲೇ ಉಂಟು. ಇದು ನನಗೆ ವಾಶ್ರೂಮನ ಹತ್ತಿರ 3 ವಾಶ್ರೂಮ್ ಉಂಟಲ್ಲ, ನಮಗೆ ಟಾಯ್ಲೆಟ್ ಉಂಟಲ್ಲ ಅಲ್ಲಿ ಹಾಕಲಿಕ್ಕೆ ಕಾಲು ಉಜ್ಜಲಿಕ್ಕೆಲ್ಲ ಇದಕ್ಕೆ 200 ರೂಪಾಯಿ. ನೋಡಿ ಇಲ್ಲಿ ರೇಟ್ ಎಲ್ಲ ಉಂಟು ಇದರದ್ದು. ಹಾಗೆ ನಾವು ತುಂಬ ವಸ್ತು ತಂದಿದೆ. ಮತ್ತು ಇದೆಲ್ಲ ನಾನು ಚೂಡಿದಾರ್ ಸೆಟ್ ಎಲ್ಲ ಅಲ್ಲಿಂದ ತಂದದ್ದು, ಎಲ್ಲಿಂದ ಹೋಲ್ಸೇಲ್ ಅಂಗಡಿಯಿಂದ. ನನಗೆ ಖುಷಿ ಆಯಿತು, ಅಲ್ಲಿ ಇತ್ತು ಹಾಗೆ ತಂದದ್ದು. ಚೂಡಿದಾರ್ ಸೆಟ್ ನೈಟಿ ಎಲ್ಲ ತಂದದ್ದು ಅಲ್ಲಿಂದ. ಇದೆಲ್ಲ ಡಿಮಾರ್ಟಿನ ತಂದದ್ದು, ನಮಗೆ ಸ್ವಲ್ಪ ಕಡಿಮೆಯಲ್ಲಿ ಸಿಕ್ಕಿದ್ದೆಲ್ಲ ಒಳ್ಳೆದುಂಟು. ಇದೆಲ್ಲ ಎಲ್ಲ ಕೊತ್ತಂಬರಿ, ಜೀರಿಗೆ ಮತ್ತು ಸಾಸಿವೆ ಎಲ್ಲ ಜಾಸ್ತಿ ಉಳಿದದ್ದು. ಇನ್ನು ಚಕ್ಕೆ ಲವಂಗ ಇದನ್ನೆಲ್ಲ ಹಾಕಲಿ ಇಡಲಿಕ್ಕೆ ನಾನು ಇದನ್ನು 6 ತಂದಿದ್ದೇನೆ ಈ ಬಾಕ್ಸ್. ಮತ್ತು 4 ಮಗ್ ತಂದಿದ್ದೇನೆ ನೋಡಿ, 4 ಮಗ್ ಇಲ್ಲ ಅಲ್ಲಿ ಡಿಮಾರ್ಟಿನ ತಂದದ್ದು. ಮತ್ತು ಇದೊಂದು 4 ಬಾಕ್ಸ್, 4 ಅಲ್ಲ ಇದು 8, 2 ಸೆಟ್ ಉಂಟು, 8 ಬಾಕ್ಸ್ ತಂದಿದ್ದೇನೆ. ಇದು ನಾನಲ್ಲ, ಇಲ್ಲ ನನ್ನ ಮಗಳು ಕೊಟ್ಟದ್ದು ಹಣ ಇದರದ್ದೆಲ್ಲ. ಹಾಗೆ ತುಂಬ ತಂದಿದ್ದೇನೆ ವೀಕ್ಷಕರು, ನನಗೆ ಬೇಕಾದದ್ದೆಲ್ಲ ತಂದಿದ್ದೇನೆ. ಇನ್ನೊಂದು ನೋಡಿ ಇದು ತಂದಿದ್ದೇನೆ ನೋಡಿ ನೋಡಿ, ಇದೇನಾದ್ಲೇನು ಕಾಯಿಸಲಿಕ್ಕೆಲ್ಲ ಇದ್ದರೆ ಸ್ಟವ್ವಲ್ಲಿ ಇಟ್ಟು ಅದಕ್ಕೆ ತಂದದ್ದು ನಾನು. ನೋಡಿ ಇಷ್ಟೆಲ್ಲ ತಂದಿದ್ದೇನೆ ವೀಕ್ಷಕರು ನಾನು. ನೋಡಿ ಎಲ್ಲ ಸಾಮಾನು ನೋಡಿ ವೀಕ್ಷಕರು. ಇದು ಬ್ಯಾಟ್ರಿ ಅಂತದ್ದು ಎಲ್ಲ ಬೇಕಾಗ್ತದಲ್ಲ, ಬ್ಯಾಟ್ರಿ ಎಲ್ಲ ರಿಮೋಟಿಗೆ ಬೇಕಾಗ್ತದೆ, ಗಡಿಯಾರಕ್ಕೆ ಬೇಕಾಗ್ತದೆ, ಹಾಗೆ ತಂದದ್ದು ನೋಡಿ. ಇದು ನೀರೆಲ್ಲ ಬಿದ್ದರೆ ಒರೆಸಾಗ್ತದೆ. ಇದನ್ನು ಓಪನ್ ಮಾಡಲಿಲ್ಲ, ಇದು ಸ್ಮೂತ್ ಉಂಟು, ನೀರೆಲ್ಲ ಹೀರಿಕೊಳ್ತದೆ, ಅದು ಒಳ್ಳೆಯದಾಗ್ತದೆ ಒರೆಸಲಿಕ್ಕೆಲ್ಲ. ನೀರು ಬಿದ್ದರೆ ಅಲ್ಲಿ ಅಂಟಿದಾಗೆ ಇದರಿಂದ ತೆಗೆದ್ರೆ ಸ್ಪಾಂಜಲ್ಲಿ ಬಂದಾಗೆ ಆಗ್ತದೆ ನೀರು. ಅದು 2 ಪ್ಯಾಕೆಟ್ ತಂದಿದ್ದೇನೆ. ಮತ್ತು ಇದು ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ, ಈಗೆಲ್ಲ ಒರೆಸಲಿಕ್ಕೆ ಬ್ರಷ್ಷಿನಾಗೆ. ಇದು ಪಾತ್ರೆ ತೊಳೆಯುವಂಥದ್ದು ನೋಡಿ. ಇದು ಸ್ಟೀಲ್ ಹುಳು, ಇದೆಲ್ಲ ಸ್ಟೀಲ್ ಹುಳು ನೋಡಿ. ಇದು ಕೂಡ ಪಾತ್ರೆ ಎಲ್ಲ ತೊಳೆಯುವಂಥದ್ದು. ಇದು ಕೂಡ ಅದೆಲ್ಲ ಒಂದೇ, ನಾನು ತಂದದ್ದು ಇದನ್ನೆಲ್ಲ ಬೇಕಂತೇಳಿ, ನಿತ್ಯ ಯೂಸಿಗೆ ಬೇಕಾಗ್ತದೆ ವೀಕ್ಷಕರು. ಇದೆಲ್ಲ ನಿತ್ಯ ನಾವು ದಿನಾಲು ಉಪಯೋಗಿಸುವ ವಸ್ತುಗಳು ನೋಡಿ, ಇದು ಬೇಕೇ ಬೇಕು ಮನೆಗೆ, ಹಾಗೆ ತಂದದ್ದು ನಾನು. ಮತ್ತೆ ಇದೊಂದು ಡಬ್ಬ, ಇದು ಕೂಡ ನನ್ನ ಅಳಿಯ ತಂದದ್ದು. ಇದು ನಾವು ಇಲ್ಲಿ ತಿಂಡಿ ಎಲ್ಲ ಇಟ್ಟರೆ ಅದರ ಒಳಗೆ ಇಲ್ಲಿ ಇದು ಹೋಗ್ತದೆ, ಇದು ಇರುವೆ ಹೋಗ್ತದೆ. ಅದಕ್ಕೆ ಇರುವೆ ಹೋಗದಾಗೆ ಇದು ಗಟ್ಟಿ ಉಂಟು ನೀರು. ಇದು ಓಪನ್ ಮಾಡಲಿಕ್ಕೆ ತುಂಬ ಕಷ್ಟ, ರಬ್ಬರಿನಾಗೆ ಉಂಟು ನೋಡಿ. ಇದು ನೋಡಿ ತುಂಬ ಗಟ್ಟಿ ಉಂಟು ಇದು ನೋಡಿ. ಅದಕ್ಕೆ ತಂದದ್ದು, ನಾನೇ ಇಟ್ಟ ತಿಂಡಿಗೆಲ್ಲ ಇರುವೆ ಎಲ್ಲ ಹೋಗುದು, ಅದಕ್ಕೆ ಅವರು ತಂದದ್ದು. ಇದು ಗಟ್ಟಿ ಹಾಕಿದರೆ ಆಯಿತು, 4 ಬದಿಯಿಂದ ಅದು ಟೈಟ್ ನಿಲ್ತದೆ ನೋಡಿ. ಚೆಂದ ಉಂಟು ಈ ಬಾಕ್ಸ್. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.